ನಮಸ್ಕಾರ, BO ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ನಾಯ್ಕ್. ಇದೀಗ ಮುಖ್ಯಾಂಶಗಳು. ವಿಶ್ವವಿದ್ಯಾಲಯದ ಕಾನೂನು ಕಾಲೇಜಿನಲ್ಲಿ 1ನೇ ಅಖಿಲ ಕರ್ನಾಟಕ ಕನ್ನಡ ಅಣುಕು ನ್ಯಾಯಾಲಯ ಸ್ಪರ್ಧೆ. ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಮೀಡಿಯಾ ಕ್ಲಬ್ ಚಟುವಟಿಕೆ ಚಾಲನೆ. ಖ್ಯಾತ ನಿರ್ದೇಶಕ ಮನ್ಸೂರ್ಯ ಹಾಗೂ ವಿಜಯ ಕರ್ನಾಟಕ ಡಿಜಿಟಲ್ ಮುಖ್ಯಸ್ಥ ಪ್ರಸಾದ್ ನಾಯಿಕ ಅವರಿಂದ ಉಪನ್ಯಾಸ. BCom ಆನರ್ಸ್ ವಿಭಾಗದಲ್ಲಿ ನುಡಿ ಕಲರವದ ಮೂಲಕ ಕಿರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಓದು ಕೇವಲ ಪಠ್ಯಕ್ಕೆ ಸೀಮಿತವಾಗದಿರಲಿ. ಸ್ವಾಗತ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ವೈ ಶಿವರಾಜ್ ಕಿವಿಮಾತು. ಓದಿನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಿ. ಸ್ವಾಗತ ಸಮಾರಂಭದಲ್ಲಿ ಕಿರಿಯ ವಿದ್ಯಾರ್ಥಿಗಳಿಗೆ ಸಲಹೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಂಶುಪಾಲರು ಮತ್ತು NSS ಕಾರ್ಯಕ್ರಮಾಧಿಕಾರಿಗಳ ಸಭೆ. ಇದೀಗ ವಾರ್ತೆಗಳ ವಿವರ. ಬೆಂಗಳೂರು ವಿಶ್ವವಿದ್ಯಾಲಯದ ಕಾನೂನು ಕಾಲೇಜು ಮತ್ತು ಕಾನೂನು ಅಧ್ಯಯನ ವಿಭಾಗದಲ್ಲಿ ಅಣುಕು ನ್ಯಾಯಾಲಯ ಆಯೋಜನಾ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಕಾನೂನು ಅಕಾಡೆಮಿ ಸಂಯುಕ್ತಾಶ್ರಯದಲ್ಲಿ 1ನೇ ಅಖಿಲ ಕರ್ನಾಟಕ ಕನ್ನಡ ಅಣುಕು ನ್ಯಾಯಾಲಯ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಾದ KT ಶಾಂತಲಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕನ್ನಡದಲ್ಲಿ ಅಣುಕು ನ್ಯಾಯಾಲಯ ಸ್ಪರ್ಧೆ ನಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆ. ಇಲ್ಲಿನ ಅನುಭವಗಳು ನಿಮ್ಮ ಮುಂದಿನ ಜೀವನಕ್ಕೆ ನಾಂದಿಯಾಗಲಿ ಎಂದು ಹೇಳಿ ಸ್ಪರ್ಧೆಗೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರೋಂಥ ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ ನಾನೇನು ಹೇಳೋದು ಅಂದರೆ, ಎಂಜಾಯ್ ದಿಸ್ ಈಸ್ ಅನ್ ಆಪರ್ಚುನಿಟಿ. ನಾವು ಕೋರ್ಟ್ ನಡೆಸುವಾಗ, ವೆನ್ ಐ ವಾಸ್ ಟೇಕಿಂಗ್ ದ ಕೋರ್ಟ್ ಆಸ್ AC, ಆವಾಗ ಯಾರೋ ಒಬ್ಬರು ಇಬ್ಬರು ಕನ್ನಡದಲ್ಲಿ ಕೊಡೋರು. ಇವಾಗ ಆಲ್ಮೋಸ್ಟ್ 80% ಆಫ್ ದೆಮ್ ಗಿವ್ ಆಲ್ ದಿಯರ್ ಆರ್ಗ್ಯುಮೆಂಟ್ಸ್, ರಿಟನ್ ಆರ್ಗ್ಯುಮೆಂಟ್ಸ್, ಕೌಂಟರ್ ಆರ್ಗ್ಯುಮೆಂಟ್ಸ್ ಎಲ್ಲ ಕನ್ನಡದಲ್ಲಿ ಕೊಡೋಕೆ ಶುರು ಮಾಡಿದ್ದಾರೆ. ಇಟ್ಸ್ ಅ ವೆರಿ ನೈಸ್ ಡೆವಲಪ್ಮೆಂಟ್ ಫಾರ್ ಆಲ್ ಆಫ್ ಅಸ್. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ C. ಬಸವರಾಜು ಮಾತನಾಡಿ, ಅಣುಕು ನ್ಯಾಯಾಲಯ ಸ್ಪರ್ಧೆಯನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮದೇ ಆದ ಪ್ರಾಂತೀಯ ಭಾಷೆಗಳಲ್ಲಿ ಏರ್ಪಡಿಸುತ್ತಾರೆ. ನಾವು ಸಹ ನಮ್ಮ ಪ್ರಾಂತೀಯ ಭಾಷೆಗೆ ಮೊದಲ ಆದ್ಯತೆ ಕೊಡಬೇಕು ಮತ್ತು ಕನ್ನಡವನ್ನು ಬೆಳೆಸಿ ಉಳಿಸಲು ಕನ್ನಡಕ್ಕೆ ಪ್ರಾಮುಖ್ಯತೆ ನೀಡುವ ಎಲ್ಲ ರೀತಿಯ ಜವಾಬ್ದಾರಿ ಕನ್ನಡಿಗರ ಮೇಲಿದೆ ಎಂದರು. ನಾವು ಪ್ರಾಂತೀಯ ಭಾಷೆಗಳಲ್ಲಿ ನ್ಯಾಯ ಮಂಡನೆ ಮಾಡದಿದ್ದರೆ ಕಕ್ಷಿದಾರರಿಗೆ ನಾವು ವಂಚನೆ ಮಾಡಿದಂತಾಗುತ್ತದೆ ಎಂದು ತಿಳಿಸಿದರು. ಯಾಕೆ ಈ ಪ್ರಾಂತೀಯ ಭಾಷೆನಲ್ಲಿ ಅಣುಕು ನ್ಯಾಯಾಲಯದ ಒಂದು ಸ್ಪರ್ಧೆಗಳನ್ನ, ಒಂದು ರೀತಿಯ ತರಬೇತಿಯನ್ನು ಯಾಕೆ ಕೊಡಬೇಕು ಅಂತ ಒಂದು ಪ್ರಶ್ನೆಯನ್ನು ಬಂದಾಗ ನಮಗನ್ಸುತ್ತೆ, ನಮ್ಮ ಪ್ರಾಂತೀಯ ಭಾಷೆಗೆ ಮೊದಲನೇ ಆದ್ಯತೆಯನ್ನು ನಾವು ಕೊಡಬೇಕು. ಎಲ್ಲೋ ಒಂದು ಕಡೆ ನಾವು ಕನ್ನಡ ಭಾಷೆಗೆ ಆದ್ಯತೆಯನ್ನು ಕೊಟ್ಟು ಕನ್ನಡವನ್ನು ಬೆಳೆಸ್ತಕ್ಕಂಥ, ಕನ್ನಡವನ್ನು ಉಳಿಸುವ, ಕನ್ನಡದ ಪ್ರಾಮುಖ್ಯತೆಯನ್ನ ಸಮಾಜಕ್ಕೆ ರವಾನೆ ಮಾಡ್ತಕ್ಕಂಥ ಎಲ್ಲ ತರದ ಜವಾಬ್ದಾರಿ ನಮ್ಮ ಕನ್ನಡಿಗರ ಮೇಲಿದೆ. ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ಪ್ರಭಾರ ಕುಲಪತಿ ಹಾಗೂ ಕುಲಸಚಿವರಾದ ಪ್ರೊಫೆಸರ್ ಡಾಕ್ಟರ್ ಸುರೇಶ್ ವಿ ನಾಡಗೌಡ ಮಾತನಾಡಿ, ಕಾರ್ಯಕ್ರಮಕ್ಕೆ ಒಬ್ಬ ಅತಿಥಿಯಾಗಿ ಭಾಗವಹಿಸುವುದಕ್ಕಿಂತ ಹೆಚ್ಚಾಗಿ ಈ ಕಾಲೇಜಿನ ಅವಿಭಾಜ್ಯ ಅಂಗವಾಗಿ ಒಬ್ಬ ಪ್ರಾಧ್ಯಾಪಕನಾಗಿ ಭಾಗವಹಿಸುವುದಕ್ಕೆ ಬಹಳ ಹೆಮ್ಮೆ ಮತ್ತು ಸಂತೋಷವಾಗಿದೆ ಎಂದು ಹೇಳಿದರು. ನಮ್ಮ ವಿದ್ಯಾರ್ಥಿ ಜೀವನದ ಸಂದರ್ಭದಲ್ಲಿ ಈ ಅಣುಕು ನ್ಯಾಯಾಲಯ ಸ್ಪರ್ಧೆಯು ಆಂಗ್ಲ ಭಾಷೆಯಲ್ಲಿ ನಡೆಯುತ್ತಿತ್ತು. ನಮಗೆ ಯಾವುದೇ ಅವಕಾಶಗಳು ಸಿಗುತ್ತಿರಲಿಲ್ಲ. ಇಂದು ಕನ್ನಡದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ನಾವು ಹಳ್ಳಿಯಿಂದ ಬಂದಂಥವರು, ಕನ್ನಡ ಮೀಡಿಯಂನಲ್ಲಿ ಓದಿದಂಥವರು, ನಮಗೇನು ಸರಿಯಾಗಿ ಇಂಗ್ಲೀಷೇ ಬರ್ತಾ ಇರಲಿಲ್ಲ. ಆಮೇಲೆ ಕಷ್ಟಪಟ್ಟು ಇವಾಗ ಒಂದು ಹತ್ತಕ್ಕೆ ಬಂದಿದ್ದೀವಿ. ತಮಗೂ ಎಲ್ಲ ಅನುಭವ ಇದೆ. ಸೊ ನಮಗೆ ಯಾವುದೇ ಅವಕಾಶನೇ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಅಫ್ಕೋರ್ಸ್ 3 ವರ್ಷದ ಕಾನೂನು ಶಿಕ್ಷಣವನ್ನು ಓದಿದಂಥವ್ರು. ಸೊ 3 ವರ್ಷ ನಮ್ಗೆ ಎಲ್ಲೂ ಮೂಡ್ಕೋಟಿಗೆ ಹೋಗಕ್ಕೆ ಸಿಗ್ಲೇ ಇಲ್ಲ. ಆದ್ರೆ ಇವತ್ತಿನ ದಿವಸ ಹಾಗಿಲ್ಲ. ಇಡೀ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಇದೆ, ಅವರು ಕೂಡ ಬಹಳ ಉತ್ತಮ ರೀತಿಯಾಗಿ ಕನ್ನಡದ ಮೂಡ್ಕೋಟನ್ನ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ಅಣುಕು ನ್ಯಾಯಾಲಯ ಸ್ಪರ್ಧೆ ಕಾನೂನು ನಿಕಾಯದ ಡೀನರಾದ ಪ್ರೊಫೆಸರ್ V. ಸುದೇಶ್ ಮಾತನಾಡಿ, ಕನ್ನಡದಲ್ಲಿ ಅಣುಕು ನ್ಯಾಯಾಲಯ ಸ್ಪರ್ಧೆ ನಡೆಯುತ್ತಿರುವುದರಿಂದ ಪದಗಳನ್ನು ಎಚ್ಚರಿಕೆಯಿಂದ ಬಳಸಿ. ಆ ಪದಗಳು ಶಬ್ದಕೋಶದಲ್ಲಿರಬೇಕು. ನಿಮ್ಮ ವಾಕ್ಯಗಳನ್ನು ಬಹಳಷ್ಟು ಜನ ಬಳಸುವ ಸಾಧ್ಯತೆಗಳಿರುತ್ತವೆ. ಕನ್ನಡವನ್ನು ಶುದ್ಧವಾಗಿ ಮಾತನಾಡಿ ಎಂದು ಸಲಹೆ ನೀಡಿದರು. ಮನದಾಳದ ಮಾತು ಏನು ಹೇಳ್ತಿರೋ ಹುಷಾರಾಗಿ ಮಾತಾಡಿ. ಅದು ಶಬ್ದಕೋಶದಲ್ಲಿ ಇರಬೇಕು, ಅದು ವಾಕ್ಯ ಆಗಿರಬೇಕು. ಯಾಕಂದ್ರೆ
ಬಹಳ ಜನ ಯುವಕರು ಅದನ್ನ ಕಾಪಿ ಮಾಡೋ ಚಾನ್ಸಸ್ ಇರ್ತದೆ, ಈ ತರ ಒಂದು ಪದ ಬಳಸ್ಬೋದಲ್ಲ ಅಂತ. ಸೊ ಬಿ ಕೇರ್ಫುಲ್ ವೆನ್ ಯು ಸ್ಪೀಕ್ ಇನ್ ಕನ್ನಡ. ಬಂದ್ರೆ ಕನ್ನಡ ಶುದ್ಧವಾಗಿ ಮಾತಾಡಿ, ಮತ್ತೆ ಕಂಗ್ಲೀಷ್ ಮಾಡಕ್ ಹೋಗ್ಬೇಡಿ. ಕನ್ನಡ ಇಂಗ್ಲೀಷ್ ಮಾತಾಡೋದು ಅದು ಅಭ್ಯಾಸವೆಲ್ಲ ಬಂದ್ಬಿಡ್ಬೋದು, ಬಟ್ ಬಿ ಕೇರ್ಫುಲ್, ಬಿ ವೆರಿ ಕಾನ್ಶಿಯಸ್. ನಾನು ಕನ್ನಡದಲ್ಲೇ ಮಾತಾಡಬೇಕು, ನನ್ನ ಮನದಾಳದ ಮಾತು ನಾನು ಕನ್ನಡದಲ್ಲೇ ಹೇಳಬೇಕು ಅಂತ ಅಭ್ಯಾಸ ಮಾಡ್ಕೊಳ್ಳಿ, ಒಳ್ಳೇದಾಗಿ. ಕಾರ್ಯಕ್ರಮದಲ್ಲಿ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಜ್ಯೋತಿ ವಿಶ್ವನಾಥ್, ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸತೀಶ್ ಗೌಡ ಎನ್, ಪ್ರೊಫೆಸರ್ ಚಂದ್ರಕಾಂತಿ ಎಲ್, ಸಿಂಡಿಕೇಟ್ ಸದಸ್ಯರು ಹಾಗೂ ಶೈಕ್ಷಣಿಕ ಮಂಡಳಿ ಸದಸ್ಯರು, ಬೋಧಕರು, ಸಂಶೋಧನಾ ವಿದ್ಯಾರ್ಥಿಗಳು, ಕಾನೂನು ವಿದ್ಯಾರ್ಥಿಗಳು ಮತ್ತು ಬೋಧಕೇತರ ವೃಂದದವರು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಮೀಡಿಯಾ ಕ್ಲಬ್ ಚಟುವಟಿಕೆಯ ಅಂಗವಾಗಿ ಸಿನಿಮಾ ಬರವಣಿಗೆ ಹಾಗೂ ಡಿಜಿಟಲ್ ಮಾಧ್ಯಮ ನಿರ್ವಹಣೆ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಿನಿಮಾ ನಿರ್ದೇಶಕ ಮನ್ಸೂರಿ ಅವರು ವಿದ್ಯಾರ್ಥಿಗಳೊಂದಿಗೆ ತಮ್ಮ ಅನುಭವ ಮತ್ತು ಚಲನಚಿತ್ರ ನಿರ್ಮಾಣದ ವಾಸ್ತವತೆಯನ್ನು ಹಂಚಿಕೊಂಡರು. ಉದಯೋನ್ಮುಖ ಚಲನಚಿತ್ರ ನಿರ್ದೇಶಕರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಅವಕಾಶಗಳ ಕುರಿತು ಅವರು ತಿಳಿಸಿಕೊಟ್ಟರು. ಶಿಕ್ಷಣ ಎಷ್ಟು ಮುಖ್ಯವೋ ಜೀವನವೂ ಅಷ್ಟೇ ಮುಖ್ಯ. ವಾಸ್ತವತೆಯನ್ನು ತೆರೆಯ ಮೇಲೆ ತಂದಾಗ ಮಾತ್ರ ಸಿನಿಮಾ ಗೆಲ್ಲಲು ಸಾಧ್ಯ. ಯಾವುದೇ ಒಂದು ಕೆಲಸ ಮಾಡುವ ಮುನ್ನ ಆ ವಿಷಯದ ಕುರಿತು ಆಳವಾಗಿ ಗ್ರಹಿಸುವಂತಹ ಶಕ್ತಿ ಇರಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಇಂಪಾರ್ಟೆನ್ಸ್ ಕೊಡಬೇಕು. ಆವಾಗಲೇ ನೀವು ಈಗ ಸಿನಿಮಾ ನೋಡಿ ಆಲ್ಮೋಸ್ಟ್ 15 ದಿವಸ, ಒಂದು ತಿಂಗಳಾಗಿರುತ್ತೆ. ಈಗಲೂ ಆ ಪಾತ್ರಗಳು ನಿಮ್ಗೆ ಅಷ್ಟು ಡೀಪಾಗಿ ನೆನಪಿದೆ. ಸೊ ನೀವು ಇಲ್ಲಿ ಬ್ಯಾಟ್ಮನ್ ಎಷ್ಟು ಜನ ನೋಡಿದ್ದೀರಾ? ಡಾರ್ಕ್ ನೈಟ್, ಜೋಕರ್. ಎರಡನೇ ದಿನದ ಕಾರ್ಯಾಗಾರದಲ್ಲಿ ಡಿಜಿಟಲ್ ಮಾಧ್ಯಮದಲ್ಲಿ ಪರಿಣಿತರಾದ ವಿಜಯ ಕರ್ನಾಟಕ ಡಿಜಿಟಲ್ ಸಂಪಾದಕ ಪ್ರಸಾದ್ ನಾಯಕ್ ಅವರು ವಿದ್ಯಾರ್ಥಿಗಳಿಗೆ ಡಿಜಿಟಲ್ ವಿಷಯವನ್ನು ರಚಿಸುವ ಪ್ರಕ್ರಿಯೆ, ಕಾರ್ಯತಂತ್ರ ಮತ್ತು ಡೇಟಾ ಪತ್ರಿಕೋದ್ಯಮದ ಮಹತ್ವವನ್ನು ತಿಳಿಸಿಕೊಟ್ಟರು. ನೀವು ಪ್ರಿಂಟಲ್ಲೇ ಇರಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಾದರೂ ಇರಲಿ, ಡಿಜಿಟಲ್ ಮೀಡಿಯಾದಲ್ಲಾದರೂ ಇರಲಿ, ನೀವು ನಿಮ್ಮ ಕಲಿಕೆಗೆ ಯಾವ ರೀತಿ ನೀವು ಸಿದ್ಧತೆ ಮಾಡ್ಕೊಂಡಿದ್ದೀರಿ, ನಿಮ್ಮನ್ನು ನೀವು ಯಾವ ರೀತಿ ಓಪನ್ ಅಪ್ ಆಗಿದ್ದೀರಿ, ಆಮೇಲೆ ನೀವು ಏನೇನು ಆಲ್ರೆಡಿ ಸಣ್ಣ ಪುಟ್ಟದ ಏನೇನೋ ಕೆಲವೊಂದು ನಿಮ್ಮ ಸ್ಕಿಲ್ ಸೆಟ್ಟನ್ನೆಲ್ಲ ಕಲಿತ್ಬಿಟ್ಟು ಈ ಡಿಜಿಟಲ್ ಮೀಡಿಯಾಗೆ ಸಿದ್ಧತರಾಗಿರೋದು ವೆರಿ ಇಂಪಾರ್ಟೆಂಟ್ ಥಿಂಗ್. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಬಳಸಿಕೊಂಡು ವಿಷಯವನ್ನು ಆನ್ಲೈನ್ನಲ್ಲಿ ಹೇಗೆ ಗುರುತಿಸುವುದು ಹಾಗೂ ಕ್ಷೇತ್ರಕ್ಕೆ ಪ್ರವೇಶಿಸುವ ಮಹತ್ವಾಕಾಂಕ್ಷಿ ವೃತ್ತಿಪರರಿಗೆ ಲಭ್ಯವಿರುವ ಅವಕಾಶಗಳು ಮತ್ತು ಪ್ರಾಯೋಗಿಕ ಮಾರ್ಗಗಳ ಕುರಿತು ತಿಳಿಸಿಕೊಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ವಾಹಿನಿ ಮತ್ತು ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜೇಶ್ವರಿ ಅವರು ಸಂಪನ್ಮೂಲ ವ್ಯಕ್ತಿಗಳಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಕಾರ್ಯಾಗಾರದಲ್ಲಿ ಅತಿಥಿ ಉಪನ್ಯಾಸಕರು, ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ವೆಂಕಟಗಿರಿ ಸಭಾಂಗಣದಲ್ಲಿ ಬಿಕಾಂ ಆನರ್ಸ್ ವಿಭಾಗದಿಂದ ಕಿರಿಯ ವಿದ್ಯಾರ್ಥಿಗಳಿಗೆ ಹಿರಿಯ ವಿದ್ಯಾರ್ಥಿಗಳು ನುಡಿ ಕಲರವದ ಮೂಲಕ ಸ್ವಾಗತಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಭಾಗದ ಸಂಯೋಜಕರಾದ ಪ್ರೊಫೆಸರ್ ನಿರ್ಮಲಾ ಕೆ, ವ್ಯಕ್ತಿತ್ವ ವಿಕಸನ ಮತ್ತು ಕೋರ್ಸಿನ ಮಹತ್ವವನ್ನು ತಿಳಿಸಿದರು. ಜೊತೆಗೆ 3 ವರ್ಷದ ಕೋರ್ಸ್ ಮುಗಿಯುವಷ್ಟರಲ್ಲಿ ಏನೆಲ್ಲ ಪಡೆದುಕೊಳ್ಳಬಹುದು ಎಂದು ತಿಳಿಸಿ ಬೆಂಗಳೂರು ವಿಶ್ವವಿದ್ಯಾಲಯದ NISM ಸರ್ಟಿಫಿಕೇಟ್ ಮಹತ್ವವನ್ನು ವಿಶ್ಲೇಷಿಸಿದರು. Improving yourself in terms of enriching your knowledge, skill, character, ethics, and build yourself as a great leader of this nation. Get more information from them when they are speaking, enrich yourself and build up as a great leaders of this nation and university. ನಂತರ ಮಾತನಾಡಿದ ಕನ್ನಡದ ಅಧ್ಯಯನ ಕೇಂದ್ರದ ನಿರ್ದೇಶಕರು ಮತ್ತು ಪ್ರಾಧ್ಯಾಪಕರಾದ ಪ್ರೊಫೆಸರ್ ಡೊಮೆನಿಕ್, ಕನ್ನಡ ಮೊದಲ ಕೃತಿ ಕವಿರಾಜ ಮಾರ್ಗವನ್ನು ನೆನೆದರು. ಉನ್ನತ ಶಿಕ್ಷಣವು 200 ವರ್ಷಗಳ ಹಿಂದಿನಿಂದಲೇ ಇದೆ. ಅದನ್ನು ಪಡೆಯುತ್ತಿರುವ ನೀವು ಪುಣ್ಯವಂತರು ಎಂದು ಹೇಳಿದರು. 1865ರಲ್ಲಿ ಕೆ.ಬಿ. ಪಾಠಕ್ ಮೊದಲನೇ ಸಲ ಕವಿರಾಜ ಮಾರ್ಗ, ಅದು ಮೊದಲ ಕನ್ನಡದ ಕೃತಿ. ಅದನ್ನ ಎಡಿಟ್ ಮಾಡುವಾಗ ಅವ್ರು ಮಾಡಿದ ಮಿಸ್ಟೇಕ್ ಅಂತ ಹೇಳುವಾಗ ಅವ್ರನ್ನ ನಾವು ಬೈಬಾರ್ದು. ಯಾಕೆಂದ್ರೆ ನಮಗೊಂದು ಕನ್ನಡದ ಪರಂಪರೆಯನ್ನು ಅವರು ಶೋಧಿಸಿ ಕೊಟ್ಟದ್ದು ಹೌದು. ರಾಜಾಜಿನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಪ್ರೊಫೆಸರ್ ವನಜಾಕ್ಷಿ ಆರ್ ಹಳ್ಳಿಯವರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಭಾಷೆಗೆ ಇರುವಂತಹ ಮಹತ್ವವನ್ನು ತಿಳಿಸಿ ಕನ್ನಡದಲ್ಲಿ KAS ಮತ್ತು IAS ಬರೆದು ಉತ್ತೀರ್ಣರಾದವರನ್ನು ಸ್ಮರಿಸಿದರು. ಭಾಷೆಗೆ ಅದರದೇ ಆದಂತಹ ಒಂದು ಕೆಲವು ಲಕ್ಷಣಗಳಿವೆ. ನಮ್ಮ ಭಾಷೆಯಲ್ಲಿ ಒಂದು ಪದಕ್ಕೂ ಅರ್ಥ ಇದೆ, ಒಂದು ವಾಕ್ಯಕ್ಕೂ ಅರ್ಥ ಇದೆ. ಬಂದ್ಯಾ ಅಂದ್ರೆ ಸಾಕು, ಅವನು ಎಲ್ಲಿಂದ ಬಂದ, ಹೇಗ್ ಬಂದ, ಯಾರ ಜೊತೆಗೆ ಬಂದ, ಎಲ್ಲ ಅರ್ಥ ಆಗೋಗುತ್ತೆ ಸಂದರ್ಭಕ್ಕೆ ತಕ್ಕ ಹಾಗೆ ಅಲ್ವಾ. ಸೊ ಇಂತಹ ಶ್ರೀಮಂತ ಭಾಷೆಯನ್ನು ನಾವು ಅಂದ್ರೆ ಯುವಕರು ಮತ್ತೆ ಬೆಳೆಸಬೇಕು.
ಕಾರ್ಯಕ್ರಮದಲ್ಲಿ ಬಿಕಾಂ ಆನರ್ಸ್ ವಿಭಾಗದ ಅತಿಥಿ ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ವೆಂಕಟಗಿರಿ ಸಭಾಂಗಣದಲ್ಲಿ ರಸಾಯನಶಾಸ್ತ್ರ ವಿಭಾಗದ ಕಿರಿಯ ವಿದ್ಯಾರ್ಥಿಗಳಿಗೆ ಮಿನುಗು ಶೀರ್ಷಿಕೆಯಡಿ ಸ್ವಾಗತ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೈ ಶಿವರಾಜ್ ಅವರು, ಓದು ಕೇವಲ ಪಠ್ಯಕ್ರಮಕ್ಕೆ ಸೀಮಿತವಾಗದಿರಲಿ, ಲೇಖನಗಳನ್ನು ಹಾಗೂ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಕಿವಿಮಾತು ಫಾರ್ ಬೋತ್ ಸೀನಿಯರ್ಸ್ ಅಂಡ್ ಜೂನಿಯರ್ಸ್. ಸೊ ಸೀನಿಯರ್ಸ್ ಗೆ ಇನ್ನೂ ಲೈಕ್ ಅಟ್ ಲೀಸ್ಟ್ ಒಂದು 6 to 7 months ಟೈಮ್ ಇದೆ. ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ CSI exams, NET exams, maybe any competitive exams. But juniors, you have a lot of time. So you have a lot of time. Start from today. Align with your regular syllabus. ಬೇರೆ ಆರ್ಟಿಕಲ್ಸ್ಗಳನ್ನ ಓದಿ. ಸೊ ಲೈಬ್ರರಿನಲ್ಲಿ ಎಷ್ಟೋ ಜನ ನಾವು ಹೇಳ್ತೀವಿ, ಅಕಸ್ಮಾತ್ ಇಫ್ ಯು ಫೈಂಡ್ ಒಂದು 10 minutes time, try to spend time in the library. ಕೆಲವೊಂದು ಆರ್ಟಿಕಲ್ಸ್ಗಳಿದೆ, even though it is an old article, we are ready to purchase new article, but who is the readers? That is our question. So ಅದಕ್ಕೋಸ್ಕರ ನೀವು ಈ ತರ ಪ್ರಾಕ್ಟೀಸ್ಗಳನ್ನ ಕಲ್ಟಿವೇಟ್ ಮಾಡ್ಕೊಂಡ್ರೆ, ಸೊ ವಿ ಆರ್ ರೆಡಿ ಟು ಬ್ರಿಂಗ್ ಸಮ್ ನ್ಯೂ ಆರ್ಟಿಕಲ್ಸ್. ಸೊ ಜರ್ನಲ್ಸ್ಗಳನ್ನ ಕೊಂಡ್ಕೊಳಕ್ ನಾವು ರೆಡಿ ಇದ್ದೀವಿ. ಸೊ ಆಲ್ರೆಡಿ ಮೋರ್ ದನ್ 1000 textbooks are available. Even recently we got few textbooks from SCSL, Bangalore University. ಸೊ ಇದನ್ನೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಇಟ್ಸ್ ಓನ್ಲಿ ಫಾರ್ ಯು. ನಂತರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ರಸಾಯನಶಾಸ್ತ್ರ ವಿಭಾಗದ ಪ್ರೊಫೆಸರ್ ಜಿ ಕೃಷ್ಣಮೂರ್ತಿ ಅವರು, ಪುಸ್ತಕಗಳನ್ನು ಓದಲು ಪ್ರಯತ್ನಿಸಿ, ಬೇರೆ ಪರೀಕ್ಷೆಗಳನ್ನು ಬರೆದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಇಲ್ಲಿ ಕೇವಲ ಒಂದು ಪದವಿ ಪಡೆಯಲು ಸೀಮಿತವಾಗದೆ ಎಲ್ಲ ರೀತಿಯ ಕೌಶಲ್ಯಗಳನ್ನು ರೂಢಿಸಿಕೊಳ್ಳಿ ಎಂದು ಹೇಳಿದರು. You should practice. I and everybody used to tell you definitely try to read the books. We will teach, we will give you the notes, fine. So beyond that, go to the library. So in the department itself we have a lot of books. ಕಾರ್ಯಕ್ರಮದಲ್ಲಿ ರಸಾಯನಶಾಸ್ತ್ರ ವಿಭಾಗದ ಬೋಧಕೇತರ ಸಿಬ್ಬಂದಿ, ಸಂಶೋಧನಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ಹಿಂದಿ ವಿಭಾಗದಲ್ಲಿ ಶಾರದಾ ಪೂಜೆ ಮತ್ತು ಕಿರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶೇಖರ್ ಮಾತನಾಡಿ, ಹಿಂದಿ ವಿಭಾಗವು ಚಿಕ್ಕದಾದರೂ ದೊಡ್ಡ ಕುಟುಂಬ ಹೊಂದಿದೆ. ಇಲ್ಲಿ ವಿದ್ಯಾರ್ಥಿಗಳನ್ನು ನಮ್ಮ ಕುಟುಂಬದ ಸದಸ್ಯರೆಂದು ಭಾವಿಸುತ್ತೇವೆ. ಈ ವಿಭಾಗದಲ್ಲಿ ಗ್ರಂಥಾಲಯವಿದೆ. ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬೃಹತ್ ಗ್ರಂಥಾಲಯವಿದೆ. ಅಧ್ಯಯನಕ್ಕೆ ಬೇಕಾದ ಎಲ್ಲಾ ರೀತಿಯ ಪುಸ್ತಕ ಅಲ್ಲಿ ಸಿಗುತ್ತದೆ. ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಓದಬಹುದು. ಇದಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಸಹ ತಮ್ಮನ್ನು ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. हमारे यहाँ छोटा विभाग है लेकिन बड़ा परिवार है. हम हमारे विद्यार्थियों को कभी हम विद्यार्थी नहीं समझते हैं, वो हमारे परिवार के हैं. हमारे बच्चे, भाई बहन, वो जैसे बच्चों के जैसे हम समझते हैं. ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಾದ ನೃತ್ಯ, ಗಾಯನ, ಆಶುಭಾಷಣ ಸ್ಪರ್ಧೆ, ರಸಪ್ರಶ್ನೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೋಧಕರಾದ ಡಾಕ್ಟರ್ ಬಾಲಾಜಿ, ಡಾಕ್ಟರ್ ಮುಕೇಶ್ ರಾಥೋಡ್, ಡಾಕ್ಟರ್ ರತನ್ ಕುಮಾರ್ ಮತ್ತು ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣದ NSS ಭವನದಲ್ಲಿ NSS ಕೋಶ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ಪ್ರಾಂಶುಪಾಲರು ಮತ್ತು NSS ಕಾರ್ಯಕ್ರಮ ಅಧಿಕಾರಿಗಳ ಸಭೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗಾಂಧಿ ಭವನದ ನಿರ್ದೇಶಕ ಪ್ರೊಫೆಸರ್ ಶಿವರಾಜು ಜಿಬಿ, ಗಾಂಧೀಜಿಯವರು ಭಾರತಕ್ಕೆ ಕೊಟ್ಟಂತಹ ಸೇವಾ ಕೊಡುಗೆ ಹಾಗೂ NSS ಬಗ್ಗೆ ಅವರಿಗಿದ್ದ ಅಭಿಮಾನವನ್ನು ತಿಳಿಸಿ NSS ರಾಷ್ಟ್ರೀಯ ಸೇವಾ ಗೀತೆ ಹಾಡಿದರು. ರಾಷ್ಟ್ರೀಯ ಸೇವಾ ಯೋಜನೆ, ಭವ್ಯ ರಾಷ್ಟ್ರ ನಿರ್ಮಾಣದ ಚಿಂತನೆ, ಚಿನ್ನ ಚಾರಿತ್ರ ವೃದ್ಧಿಸೋಲಂಬನೆ, ನಮ್ಮ ವಿಕಸನದ ಸಾಧನೆ, ನಮ್ಮ ವಿಕಸನದ ಸಾಧನೆ. ನಂತರ ಮಾತನಾಡಿದ ಕಾರ್ಯಕ್ರಮದ ಸಂಯೋಜನಾಧಿಕಾರಿ ಡಾಕ್ಟರ್ ರಮೇಶ್ ಎಚ್ ಕಿತ್ತೂರ್, ರಾಷ್ಟ್ರೀಯ ಸೇವಾ ಯೋಜನೆಯು ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಘಟಕವಾಗಿದ್ದು, ಪ್ರಸ್ತುತ ದಿನಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಗೆ ಬೇಡಿಕೆ ಹೆಚ್ಚಾಗುತ್ತಿದ್ದು, ಇದಕ್ಕೆ ಪ್ರತಿಯೊಬ್ಬರ ಸಹಕಾರವು ಮುಖ್ಯವಾಗುತ್ತದೆ. NCC ಯೋಜನೆಯು ದೀರ್ಘಾವಧಿಯಿಂದಲೂ ಅಸ್ತಿತ್ವದಲ್ಲಿದೆ.
ಅದಕ್ಕೆ ಪೂರಕವಾಗಿ ದೇಶದ ರಕ್ಷಣೆಗಾಗಿ ಎನ್ಎಸ್ಎಸ್ ಯೋಜನೆಯು ಸಹ ಅಭಿವೃದ್ಧಿ ಹೊಂದಬೇಕು ಎಂದು ಹೇಳಿದರು. ಒಂದು ನಮ್ಮ ವಿಶ್ವವಿದ್ಯಾಲಯಕ್ಕೆ ನಾವು ಗೌರವ ತಂದುಕೊಳ್ಳಲಿಕ್ಕೆ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನೋದನ್ನ ನಮಗೆ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಈ ಕಾಲೇಜಲ್ಲಿ ಇಂಥ ಪ್ರೋಗ್ರಾಮ್ ಮಾಡಿರೋದನ್ನ ನಾವು ಪಬ್ಲಿಸಿಟಿ ಬರುತ್ತೆ. ನೀವು ಏನೇ ಪ್ರೋಗ್ರಾಮ್ ಮಾಡಿ ಅದನ್ನ ಒಂದು ನ್ಯೂ ಡಿಜಿಟಲ್ ಮೀಡಿಯಾ ಕೊಡಿ. ಕಾರ್ಯಕ್ರಮದಲ್ಲಿ ವಿವಿಧ ಕಾಲೇಜುಗಳ ಪ್ರಾಂಶುಪಾಲರು, ಎನ್ಎಸ್ಎಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವವಿದ್ಯಾಲಯದ ಕಾನೂನು ಕಾಲೇಜಿನಲ್ಲಿ 1ನೇ ಅಖಿಲ ಕರ್ನಾಟಕ ಕನ್ನಡ ಅಣುಕು ನ್ಯಾಯಾಲಯ ಸ್ಪರ್ಧೆ. ವಿದ್ಯುನ್ಮಾನ ಮಾಧ್ಯಮ ವಿಭಾಗದಲ್ಲಿ ಮೀಡಿಯಾ ಕ್ಲಬ್ ಚಟುವಟಿಕೆ ಚಾಲನೆ. ಖ್ಯಾತ ನಿರ್ದೇಶಕ ಮನ್ಸೂರ್ಯ ಹಾಗೂ ವಿಜಯ ಕರ್ನಾಟಕ ಡಿಜಿಟಲ್ ಮುಖ್ಯಸ್ಥ ಪ್ರಸಾದ್ ನಾಯಿಕ ಅವರಿಂದ ಉಪನ್ಯಾಸ. ಬಿಕಾಂ ಆನರ್ಸ್ ವಿಭಾಗದಲ್ಲಿ ನುಡಿ ಕಲರವದ ಮೂಲಕ ಕಿರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಓದು ಕೇವಲ ಪಠ್ಯಕ್ಕೆ ಸೀಮಿತವಾಗಿರಲಿ. ಸ್ವಾಗತ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ವೈ ಶಿವರಾಜ್ ಕಿವಿಮಾತು. ಓದಿನ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಿ. ಸ್ವಾಗತ ಸಮಾರಂಭದಲ್ಲಿ ಕಿರಿಯ ವಿದ್ಯಾರ್ಥಿಗಳಿಗೆ ಸಲಹೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಂಶುಪಾಲರು ಮತ್ತು ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ BU ನ್ಯೂಸ್ ಬೆಂಗಳೂರು.